ಹಾಯ್ ಎಲ್ಲರಿಗೂ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ತಮ್ಲೇನಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂತ. ಹೌದು, ಈಗಂತೂ ಬೇಸಿಗೆ ಕಾಲ ತುಂಬ ಶೆಕೆ ಹೊಡಿತಾ ಇದೆ. ಅದರಲ್ಲೂ ಹಾಸನದಲ್ಲಿ ಅಂತೂ 37 ಡಿಗ್ರಿ ಇದೆ. ಸೊ ನಮ್ಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಇಲ್ಲಂತ ಹಾಸನದಲ್ಲಿ. ಇನ್ನು ಬೆಂಗಳೂರವ್ರು ಯಾವ ರೀತಿ ತಡ್ಕೊತಾದ್ರೂ ಗೊತ್ತಿಲ್ಲ. ಅಲ್ಲಿ ಮೊದಲೇ ಟ್ರಾಫಿಕ್ಕು, ಆ ಹ್ಯುಮಿಡಿಟಿಲಿ ಅದು ಎಷ್ಟು ಹೀಟ್ ಜನರೇಟ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಬಿಡಿ, ಬೆಂಗಳೂರು ಬೇಕಾಗಿಲ್ಲ, ನಾರ್ತ್ ಸೈಡು ಬಳ್ಳಾರಿ, ಬೀದರ್, ಗುಲ್ಬರ್ಗ ಅಲ್ಲಿ ಎಷ್ಟು ಡಿಗ್ರಿ, 40 ಡಿಗ್ರಿ, ಅದು ಹಂಗಿರ್ತಾರಪ್ಪ ಜನ. ಸೊ 37 ಡಿಗ್ರಿಲೇ ನಮ್ಗೆ ತಡ್ಕೊಳಕ್ಕಾಗ್ತಿಲ್ಲ. ಸೊ ಈ ಟೈಮಲ್ಲಿ ಒಂದು ಗೀಕ್ ಕಂಪ್ನಿಯವರು ಒಂದು ವೆಪನ್ ಮಾಡಿದ್ದಾರೆ. ಮೀನ್ಸ್ ಆ ಥರ ವೆಪನ್ ಅಲ್ಲ. ಸೊ ಒಂದು ಫ್ಯಾನ್ ಮಾಡಿದ್ದಾರೆ, ಪೋರ್ಟಬಲ್ ಫ್ಯಾನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ, ಹಾಗೂ ಅನ್ಬಾಕ್ಸ್ ಮಾಡ್ತಾ ಇದೀನಿ. ಸೊ ನೀವು ಇಷ್ಟು ದಿವಸ ಕೇಳ್ತಾ ಇದ್ರಿ, ಏನಕ್ಕೆ ನೀವು ಅನ್ಬಾಕ್ಸ್ ಮಾಡಲ್ಲ, ಜಸ್ಟ್ ಕೀ ಸ್ಪೆಸಿಫಿಕೇಶನ್ಗೆ ತಿಳಿಸ್ಕೊಡ್ತೀರಾ ಅಂತ. ಸೊ ಇವಾಗ ನಾನು ಅನ್ಬಾಕ್ಸ್ ಮಾಡ್ತಾ ಇದೀನಿ. ಸೊ ನಾನು ಅಮೆಝಾನಲ್ಲಿ ನೋಡಿದೆ, ಚೆನ್ನಾಗಿತ್ತು, ರೇಟಿಂಗ್ಸ್ ಚೆನ್ನಾಗಿತ್ತು, ಬೈ ಮಾಡಿದ್ದೀನಿ. ಸೊ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇದನ್ನ ಅನ್ಬಾಕ್ಸ್ ಮಾಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಮೊದಲು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ಇವಾಗಲೇ ಫಾಲೋ ಮಾಡ್ಬೋದು. ಎಸ್, ನೀವು ನೋಡ್ತಾ ಇದ್ದೀರಲ್ಲ, ಗೀಕ್ ಕಂಪ್ನಿಯವರು ಒಂದು ಹೇರಿ ಅಂತ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿರೋಂಥದ್ದು. ಇದು ಪೋರ್ಟಬಲ್ ಫ್ಯಾನು ವಿತ್ ಬೇಕಾದ್ರೆ ನೀವು ಪವರ್ ಬ್ಯಾಂಕ್ ಆಗೂ ಸಹ ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ತುಂಬ ಕಡಿಮೆ ಇದೆ ಪ್ರೈಸು. ಸೊ ಬಾಕ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡೋಣ, ಮೀನ್ಸ್ ಟೈಟಲ್ ಏನೇನಿದೆ ಅಂತ ನೋಡೋಣ. ಬ್ಯಾಕ್ ಸೈಡಲ್ಲಿ ನೋಡ್ತೀನಿ ಅಂತಂದ್ರೆ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಎಲ್ಲ ಬಿಡಿ ಭಾಗ ಬೇಕಾದ್ರೆ ನೀವು ಮಾಡ್ಕೋಬೋದು, ಆ ರೀತಿ ಇದೆ. ಫುಲ್ ಪೋರ್ಟಬಲ್. ಸೊ ಬಾಕ್ಸ್ ಮೇಲೆ ಒಂದು ಪ್ರಾಡಕ್ಟ್ ಸ್ಪೆಸಿಫಿಕೇಶನ್ ನೀಡಿದ್ದಾರೆ. ಸೊ ಮೀನ್ಸ್ ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿದೆ ಅಂದರೆ 2600 mAh ಬ್ಯಾಟ್ರಿ ಇದೆ. ಹಾಗೂ ನಿಮ್ಮ ಡಿಪೆಂಡ್ಸ್ ಆನ್ ಸ್ಪೀಡ್ ಮೇಲೆ ನಿಮಗೆ ಒಂದು ಬ್ಯಾಟ್ರಿ ಪವರ್ ಮೀನ್ಸ್ ಬ್ಯಾಕಪ್ ಸಿಗುವಂಥದ್ದು. ಇಲ್ಲಿ ಕೊಟ್ಟಿರೋದು 3 ಇಂದ 9 hours ಬರುತ್ತೆ, ಡಿಪೆಂಡ್ಸ್ ಸ್ಪೀಡ್ ಮೇಲೆ ಹೋಗುವಂಥದ್ದು. ವ್ಯಾರಂಟಿ 1 year ಕೊಟ್ಟಿದ್ದಾರೆ. ಸೊ ಹಾಗೂ ಮಾಡಲ್ ನಂಬರ್ ಕೊಟ್ಟಿದ್ದಾರೆ. ಮತ್ತು ರೀಚಾರ್ಜ್ ಟೈಮ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 3 ಇಂದ 4 hours ರೀಚಾರ್ಜ್ ಮಾಡಬೇಕು. ಸೊ ಇನ್ನು ಅದ್ರ ಮೇಲೆ ಬಾಕ್ಸಲ್ಲಿ ಇನ್ನೇನೂ ಇಲ್ಲ. ಸೊ ಬಾಕ್ಸಿನ ರೈಟ್ ಸೈಡಲ್ಲಿ ಒಂದು ಪವರ್ ಇಂಡಿಕೇಟಿಂಗ್ ಲೈಟ್ ಇದೆ ಅಂತ ಹೇಳಿದ್ದಾರೆ. ಹಾಗೂ ಹ್ಯಾಂಡಲ್ ಪೋರ್ಟಬಲ್ ಡಿಸೈನ್ ಮಾಡಿದ್ದಾರೆ. ಮತ್ತು ಲೈಟ್ ವೆಯ್ಟ್ ಮತ್ತು ಈಸಿ ಕ್ಯಾರಿ ಆನ್ ಅಂತ ಹೇಳಿದ್ದಾರೆ. ಮತ್ತು ಲಾಂಗ್ ಡ್ಯೂರೇಷನ್ ಟೈಮ್ ಆಗಲೇ ಹೇಳ್ತಿದ್ನಲ್ಲ, 9 hours ಇಂದ 3 hours ಇಂದ 9 hours ತನಕ ಬರುತ್ತೆ ಅಂತ ಹೇಳ್ತಿದ್ನಲ್ಲ, ಡಿಪೆಂಡ್ಸ್ ಸ್ಪೀಡ್ ಮೇಲೆ ಹೋಗುವಂಥದ್ದು. ಸೊ ನೆಕ್ಸ್ಟ್ ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳಿದ್ದಾರೆ ಅಷ್ಟೇ. ಸೊ ನೋಡ್ತಿದ್ರಲ್ಲ, ಈ ರೀತಿ ಇದೆ. ಸೊ ಈಗ ಅನ್ಬಾಕ್ಸ್ ಮಾಡಿ ನೋಡೋಣ ರಿಯಲ್ ಆಗಿ ಯಾವ ರೀತಿ ಕಾಣುತ್ತೆ ಅಂತ. ಸೊ ಒಂದು ವ್ಯಾರಂಟಿ ರಿಜಿಸ್ಟ್ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ. ಹಾಗೂ ಮ್ಯಾನ್ಯುವಲ್ ಬುಕ್ ಕೊಟ್ಟಿದ್ದಾರೆ. ಸೊ ಇದು ಬಿಲ್, ಇದು ನಾನು ಪರ್ಚೇಸ್ ಮಾಡಿದ ಬಿಲ್ ಇದು. ಸೊ ಇದು ಎರಡು ಪಕ್ಕಕ್ಕಿಡೋಣ. ಸೊ ಇವಾಗ ನಮ್ಮದು ಮೈನ್ ಪ್ರಾಡಕ್ಟ್ ಇದೆ ಇದು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಹೆಂಗಿದೆ ನೋಡಿ, ಎಲ್ಲ ಬಿಡಿ ಭಾಗ. ಸೊ ಹೆಂಗೆ ಬೇಕಾದ್ರೆ ನೀವು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಸೊ ಮೊದಲು ಫ್ಯಾನ್ ಓಪನ್ ಮಾಡೋಣ. ಸೊ ನೋಡ್ತಾ ಇದ್ದೀರಲ್ಲ, 6 ಬ್ಲೇಡ್ ಹೊಂದಿರುವ ಫ್ಯಾನ್ ನೀಡಿದ್ದಾರೆ ಇದರಲ್ಲಿ. ಸೊ ತುಂಬ ಕ್ರೇಜಿ ಆಗಿದೆ. ಬಿಲ್ಡ್ ಕ್ವಾಲಿಟಿನೂ ಸ್ವಲ್ಪ ಸಗದಾಗಿ ಮಾಡಿದ್ದಾರೆ. ಸೊ ಬೇಕಾದ್ರೆ ನೀವು ಬೇರೆ ಪವರ್ ಬ್ಯಾಂಕ್ ಏನಾದ್ರು ಇದ್ದರೆ USB ಕೊಟ್ಟಿದ್ದಾರೆ. ಮೀನ್ಸ್ ಅದಕ್ಕೆ ಹಾಕ್ಬೋದು ನೀವು. ಬೇಕಾದ್ರೆ ನಿಮ್ಮ MI ಅಲ್ಲಿ 20,000 amps ಬ್ಯಾಟ್ರಿ ಇರುತ್ತೆ. ಯಾವುದೋ ಸರಿ ಪವರ್ ಬ್ಯಾಂಕು 10,000 amps 20,000 amps ಎಲ್ಲ ಇರುತ್ತಲ್ಲ, ಅದಕ್ಕೆ ನೀವು ಹಾಕಿ ಅಂದರೆ ಮಿನಿಮಮ್ ಅಂದರೆ ನಿಮಗೆ 24 hours ಬರೋದು ಹೆಚ್ಚು ಅನಿಸುತ್ತೆ. ಆ ಥರ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ವಿಷಯ ಅಲ್ಲ ಇದು. USB ಕೊಟ್ಟಿದ್ದಾರೆ, ಮೀನ್ಸ್ ಡೈರೆಕ್ಟ್ ಕೊಟ್ಟಿಲ್ಲ, USB ಕೊಟ್ಟಿದ್ದಾರೆ. ಬೇಕಾದ್ರೆ ನೀವು ಬೇರೆದಕ್ಕೂ ಹಾಕೋಬಹುದು ಅಂತ ಆ ಥರ ಮಾಡಿದ್ದಾರೆ. ಕಾನ್ಸೆಪ್ಟ್ ಚೆನ್ನಾಗಿದೆ ಇವ್ರದ್ದು.
ಸೊ ನೆಕ್ಸ್ಟ್ ಒಂದು ಸಿಲಿಂಡ್ರಿಕಲ್ ಪವರ್ ಬ್ಯಾಂಕ್ ನೀಡಿದ್ದಾರೆ. ಸೊ ಇಲ್ಲಿ ಇಂಡಿಕೇಟಿಂಗ್ ಇದೆ, ಮೀನ್ಸ್ ಬ್ಯಾಟ್ರಿ ಇಂಡಿಕೇಟಿಂಗ್ ಎಷ್ಟಿದೆ ಅಂತ ಹೇಳುತ್ತೆ. ಮತ್ತು ಅವ್ರದ್ದು ಇದಿದೆ, ಕಂಪ್ನಿ ನೇಮ್ ಇದೆ, ಗೀಕ್ ಏರ್ ಅಂತ. ಸೊ ನೆಕ್ಸ್ಟು ಮೇಲ್ಭಾಗದಲ್ಲಿ USB ಇದೆ, ಮೀನ್ಸ್ ಇದಕ್ಕೆ ಪ್ಲಗ್ ಮಾಡೋಕ್ಕೆ. ಸೊ ಅದ್ರ ಜೊತೆಗೆ ನಿಮಗೆ ಟೇಬಲ್ ಡಾಕ್ ಕೊಟ್ಟಿದ್ದಾರೆ. ಸೊ ಹಿಂಗೆ ಸ್ಟ್ಯಾಂಡ್ ಮಾಡ್ಬೋದು ಬೇಕಾದ್ರೆ ನೀವು. ಜಸ್ಟ್ ಇದನ್ನ ಅದ್ರ ಮೇಲೆ ಪ್ಲಗ್ ಮಾಡಿ ಬೇಕಾದ್ರೆ ಇಲ್ಲೂ ನೀವು ಇದರಿಂದನೂ ಬೇಕಾದ್ರೆ ನೀವು ಚಾರ್ಜ್ ಮಾಡ್ಕೋಬೋದು. ಸೊ ಸ್ಟ್ಯಾಂಡ್ ಆಗು ಬೇಕಾದ್ರೆ ಇದು ಕನ್ವರ್ಟ್ ಆಗೋಂಥದ್ದು. ಸೊ ನೋಡ್ತಾ ಇದ್ರಲ್ಲ, ಈಗ ಟೇಬಲ್ ಮೇಲೆ ಸ್ಟ್ಯಾಂಡ್ ಆಗಿದೆ. ಸೊ ನನಗೆ ಟೇಬಲ್ ಮೇಲೆ ಸ್ಟ್ಯಾಂಡ್ ಬೇಡ ಅಂದರೆ ಜಸ್ಟ್ ಇದನ್ನ ಪುಲ್ ಅಪ್ ಮಾಡಿದರೆ ನಿಮ್ಮ ಕೈಯಲ್ಲಿ ಬೇಕಾದ್ರೆ ಹಿಂಗೆ ಹಿಂಗೆ ಮಾಡ್ಕೋಬೋದು. ಹಾಗೂ ಇದರಲ್ಲಿ ವೇರಿಯಂಟ್ ಸ್ಪೀಡ್ ಇದೆ. ಇಲ್ಲಿ ಮಧ್ಯದ ಬಟನ್ ಕಾಣ್ತಿದ್ದೆಲ್ಲ, ಇದ್ರ ಮೇಲೆ ಒಟ್ಟು ಸ್ಪೀಡ್, ಈಗ ಫಸ್ಟ್ನೇ ಸ್ಪೀಡು ನಾರ್ಮಲ್, ಸೆಕೆಂಡು ಸ್ವಲ್ಪ ಹೈ, ಹಾಗೂ ನೆಕ್ಸ್ಟು ಇನ್ನೂ ಸ್ವಲ್ಪ ಹೆವಿ ಇದೆ, ಹೈ ಕೊಟ್ಟಿದ್ದಾರೆ. ಸೊ ಲಾಸ್ಟ್ನೇದೊಂದಿದೆ, ಒಟ್ಟು 4 ಇದೆ ಅನ್ಸುತ್ತೆ, ಐ ಥಿಂಕ್ 4 ಇದೆ ಒಟ್ಟು. ಸೊ 5ನೇದು ನೋಡೋಣ. ಎಸ್, 5 ಇದೆ. ತುಂಬಾ ಸ್ಪೀಡ್ ಇದೆ, ಒಳ್ಳೆ ಗಾಳಿ ಬರ್ತದೆ. ನೀವು ನೋಡ್ತಾ ಇದ್ರಲ್ಲ, ನೋಡಿ ನಂಗೆ ಕೂಲ್ ಆರ್ತಾ ಇದೆಯಾ, ತುಂಬಾ ಸ್ಪೀಡ್ ಇದೆ. 6ನೇದು ಟ್ರೈ ಮಾಡೋಣ ಇದೆಯಾ ಅಂತ. ಇಲ್ಲ, 6ನೇದಿಲ್ಲ, ಡೈರೆಕ್ಟ್ ಆಫ್ ಆಗುವಂಥದ್ದು. ಸೊ ಬಿಲ್ಡ್ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ, ಮತ್ತು ಈಸಿಯಾಗಿ ಹ್ಯಾಂಡಲ್ ಮಾಡ್ಕೋಬೋದು. ನೋಡಿ, ತುಂಬ ಏನು ಹೆವಿ ಇಲ್ಲ, ಒಂದು ಹಬ್ಬ ಅಂದರೆ ಒಂದು 400-500 ಗ್ರಾಮ್ ಇರೋದು ಹೆಚ್ಚಿದು. ಈಸಿಯಾಗಿ ಕ್ಯಾರಿ ಮಾಡ್ಕೋಬೋದು. ಮತ್ತು ಇಲ್ಲಿ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಮೀನ್ಸ್ ಇದು ಇನ್ಪುಟ್ ವೋಲ್ಟೇಜ್ ಎಷ್ಟಿದೆ ಅಂತ. 5 ವಾಟ್ಸ್ ಕನ್ಸ್ಯೂಮ್ ಮಾಡುತ್ತಂತೆ. ಇನ್ಪುಟ್ ಕರೆಂಟ್ 1 ಆಂಪ್ಸ್ ಕನ್ಸ್ಯೂಮ್ ಮಾಡುತ್ತಂತೆ. ಔಟ್ಪುಟ್ ವಾಟೇಜ್ ಬಂದ್ಬಿಟ್ಟು 5 ಇಂದ 9 ವೋಲ್ಟ್ ಬರುತ್ತಂತೆ. ಔಟ್ಪುಟ್ ಪವರ್ ಬಂದ್ಬಿಟ್ಟು 4 ವ್ಯಾಟ್ ಇದೆ. ಹಾಗೂ ಬ್ಯಾಟ್ರಿ ಅದೇ ಬಂದ್ಬಿಟ್ಟು 2600 mAh ಬ್ಯಾಟ್ರಿ ಇದಕ್ಕೆ ನೀಡಿದ್ದಾರೆ. ಹಾಗೂ ಮಾಡೆಲ್ ನಂಬರ್ ಕೊಟ್ಟಿದ್ದಾರೆ. ಹಾಗೂ ಇನ್ನು ಬಾಕ್ಸಲ್ಲಿ ಒಂದು ಕೇಬಲ್ ನೀಡಿದ್ದಾರೆ, ಮೀನ್ಸ್ ಚಾರ್ಜ್ ಮಾಡ್ಕೊಳ್ಳೋಕ್ಕೆ. ಮೈಕ್ರೋ ಚಾರ್ಜಿಂಗ್ ಇದು ಕೊಟ್ಟಿದ್ದಾರೆ ಕೇಬಲ್ಲು. ಅದು ಬಿಟ್ಟರೆ ಒಂದು ಇದು ಕೊಟ್ಟಿದ್ದಾರೆ ಟ್ಯಾಗು, ಮೀನ್ಸ್ ಇದಕ್ಕೆ ಮೀನ್ಸ್ ಹಿಂಗೆ ಹಾಕಿ ಎಲ್ಲಿ ಬೇಕಾದ್ರೂ ನೇತಾಕೋಬೋದು. ಸೊ ಅದನ್ನು ನೀಡಿದ್ದಾರೆ. ಸೊ ಈಗ ನಾವು ಎಲ್ಲಿ ಬೇಕಾದ್ರೂ ಈ ಥರ ನೇತಾಕ್ಬೋದು ಹಿಂಗೆ, ಅಥವಾ ಹಿಂಗೆ ಸುಮ್ಮನೆ ಒಂಥರ ಕೀ ಬಂಚ್ ಇದ್ದಂಗೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅಮೆಝಾನಲ್ಲಂತೂ ಒಳ್ಳೆ ರೇಟಿಂಗ್ಸ್ ಕೊಟ್ಟಿದ್ದಾರೆ ಮಾತ್ರ. ಎಲ್ಲ ಒಂದು ಆ ರಿವ್ಯೂಸ್ ನೋಡ್ಬಿಟ್ರೆ ನೀವು ಅಮೆಝಾನಲ್ಲಿ ನೀವೇ ಇದಾಗ್ತೀರಾ, ಆ ಥರ ರಿವ್ಯೂಸ್ ಕೊಟ್ಟಿದ್ದಾರೆ. ಎಲ್ಲರೂ 4.5 ಒಬ್ರೊಬ್ರು 5 ಕೊಟ್ಬಿಟ್ಟಿದ್ದಾರೆ, ಅಷ್ಟು ಚೆನ್ನಾಗಿದೆ ಅಂತೆ. ಸೊ ಇದರಲ್ಲಿ ನಿಮಗೆ ಸಿಗುವಂಥದ್ದು ಪ್ರಾಡಕ್ಟ್ಸು, ಇದು ಗೀಕ್ ಕಂಪ್ನಿಯಲ್ಲಿ ಸಿಗುವಂಥದ್ದು ಫ್ಯಾನ್ಗಳು 8 ಇಂಚ್ ಸಿಗುತ್ತೆ, 5 ಇಂಚ್ ಸಿಗುತ್ತೆ, 4 ಇಂಚ್ ಸಿಗುತ್ತೆ, ಹಾಗೂ 6 ಇಂಚ್ ಸಿಗುತ್ತೆ, ಹಾಗೂ 10 ಇಂಚ್ ಸಿಗುತ್ತೆ. ಮೀನ್ಸ್ ಇದು ಸೈಜು ಹೇಳ್ತಾರದು. ಹಾಗೂ ಬ್ಲೇಡ್ಸ್ ಎಲ್ಲ ಸೇಮ್ ಇರುತ್ತೆ, ಒಂದು 6 ಬ್ಲೇಡ್ಸ್ ಇರ್ಬೋದು ಅಥವಾ 8 ಬ್ಲೇಡ್ಸ್ ಇರುತ್ತೆ ಒಂದೊಂದು ಟೈಮು. ಬಟ್ ಸೈಜ್ ಬಂದ್ಬಿಟ್ಟು ಒಟ್ಟು ನಿಮಗೆ 4 ಇಂಚಿಂದ 12 ಇಂಚ್ ತನಕನೂ ಇದೆ. ಸೊ ಡಿಪೆಂಡ್ಸ್ ನಿಮಗೆ ಪ್ರೈಸ್ ಮೇಲೆ ಹೋಗುವಂಥದ್ದು. ನೆಕ್ಸ್ಟು ಇದರಲ್ಲಿ ನಿಮಗೆ ಸಿಗುವಂಥದ್ದು ಕಲರ್ಸು ವೈಟ್ ಸಿಗುತ್ತೆ, ಬ್ಲ್ಯಾಕ್ ಸಿಗುತ್ತೆ, ಪಿಂಕ್ ಸಿಗುತ್ತೆ. ಹಾಗೂ ಇದರಲ್ಲಿ ಇದಕ್ಕೆ ಬ್ಯಾಟ್ರಿ ಯೂಸ್ ಮಾಡೋದು lithium-ion ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ಒಂದು ಒಳ್ಳೆ ಬ್ಯಾಟ್ರಿ ಅಂತ ಹೇಳ್ತೀನಿ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ. ಮಿನಿಮಮ್ 3 ಅವರ್ಸ್ ಕೊಟ್ಟಿದ್ದಾನೆ, 3 ಅವರ್ಸಿಂದ 9 ಅವರ್ಸ್ ಬರುತ್ತೆ, ಡಿಪೆಂಡ್ಸ್ ಸ್ಪೀಡ್ ಮೇಲೆ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಬ್ಯಾಟ್ರಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಟೋಟಲ್ ಆಗಿ ಈ ಪ್ರಾಡಕ್ಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2299 ರೂಪಾಯಿ ಆಗುತ್ತೆ. ಇದು MRP. ಬಟ್ ನೀವು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಹೋದರೆ 1299 ರೂಪಾಯಿ ನಿಮಗೆ ಸಿಗುವಂಥದ್ದು. ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಹಾಗೂ ಬೇರೆ ಮೀನ್ಸ್ ಇವ್ರದ್ದು ಗೀಕ್ ಹೇರಲ್ಲಿ ಬೇರೆ ಮೀನ್ಸ್ 4 ಇಂಚು 5 ಇಂಚು ಅವೆಲ್ಲ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಬೈ ಮಾಡಿ. ಹಾಗೂ ಯಾವ್ದು ಬೈ ಮಾಡಿದ್ರು ಅಂತ ದಯವಿಟ್ಟು ಕಮೆಂಟ್ಸ್ ಮಾಡಿ. ಮತ್ತೆ ಯಾವ ಥರ ಇದೆ ಮೀನ್ಸ್ ಸ್ಪೆಸಿಫಿಕೇಶನ್ ಸಹ ನೀವು ಬೇಕಾದ್ರೆ ಕಮೆಂಟ್ಸ್ ಅಲ್ಲಿ ಹಾಕ್ಬೋದು, ಬೇಕಾದ್ರೆ ಬೇರೆಯವ್ರಿಗೆ ಹೆಲ್ಪ್ಫುಲ್ ಆಗುವಂಥದ್ದು. ಫ್ರೆಂಡ್ಸ್, ನೀವೆಲ್ಲ ನೋಡಿದ್ರಲ್ಲ ಯಾವ ರೀತಿ ಇತ್ತು ಅಂತ ಗೀಕ್ ಕಂಪ್ನಿ ಅವ್ರದ್ದು 4 ಇಂಚ್ ಫ್ಯಾನ್ ಯಾವ ರೀತಿ ಇತ್ತು ಅಂತ. ನಂಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಹೇಳ್ತಿದ್ದಲ್ಲ, ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಸೊ
ನಿಮ್ಗೆ ಈ ವಿಡಿಯೋ ನಿಮಗೇನೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ಇವಾಗಲೇ ಫಾಲೋ ಮಾಡ್ಬೋದು. ಎಲ್ಲರಿಗೂ ವಂದನೆಗಳು.